ಮುದ್ದೇಬಿಹಾಳದ ಬಿಎಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸಿಬಿಎಸ್ಇ ಮಾನ್ಯತೆ. ಮೇ 3ರಂದು ಬೃಹತ್ ಉದ್ಯೋಗ ಮೇಳ. ಮುದ್ದೇಬಿಹಾಳ ಪಟ್ಟಣದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿರುವ ಆಲಮಟ್ಟಿ ರಸ್ತೆಯ ಬಿಎಎಸ್ ಇಂಟರ್ನ್ಯಾಷನಲ್ ಸ್ಕೂಲ್, ನವದೆಹಲಿಯ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇಯಿಂದ ಅಧಿಕೃತ ಸಂಯೋಜನೆ ಮತ್ತು ಪರವಾನಗಿ ಪಡೆದುಕೊಂಡಿದೆ. ಗುರುವಾರ ಬಿಎಎಸ್ ಶಾಲೆಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ಸುಮಂಗಲಾ ಎಸ್ ಬಿರಾದಾರ್, ಅಕಾಡೆಮಿ ಕೋಆರ್ಡಿನೇಟರ್ ಸತೀಶ ವಾಲಿಕಾರ ಹಾಗೂ ಪ್ರಾಂಶುಪಾಲ ಅಶೋಕ ತುಪ್ಪದ, ಸಂಸ್ಥೆ ಆರಂಭವಾದ ಕೆಲವೇ ವರ್ಷಗಳಲ್ಲಿ ಸಿಬಿಎಸ್ಇ ಮಾನ್ಯತೆ ಸಿಕ್ಕಿರುವುದು ನಮ್ಮ ಶೈಕ್ಷಣಿಕ ಗುಣಮಟ್ಟ ಹಾಗೂ ಮೂಲಸೌಕರ್ಯಕ್ಕೆ ಸಂದ ಜಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇಂದ್ರ ಶಿಕ್ಷಣ ಸಚಿವಾಲಯದ ಕಟ್ಟುನಿಟ್ಟಾದ ಪರಿಶೀಲನೆಯ ನಂತರ ಸಂಸ್ಥೆಗೆ ಅಫಿಲಿಯೇಷನ್ ಸಂಖ್ಯೆ 831763 ಅಡಿಯಲ್ಲಿ ಮಾನ್ಯತೆ ದೊರೆತಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಶಾಲೆ ಸಂಪೂರ್ಣವಾಗಿ ಸಿಬಿಎಸ್ಇ ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳಲಿದ್ದು, ಸುಸಜ್ಜಿತ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ ಹಾಗೂ ಅತ್ಯಾಧುನಿಕ ಗ್ರಂಥಾಲಯದ ಸೌಲಭ್ಯ ಹೊಂದಿದೆ ಎಂದು ಅವರು ವಿವರಿಸಿದರು. ಎಲ್ಲ ಪತ್ರಿಕಾ ಮಾಧ್ಯಮ ಸಹೋದರರಿಗೆ ನನ್ನ ನಮಸ್ಕಾರಗಳು. ನಮಗೆ ಒಂದೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ಸಿಬಿಎಸ್ಇ ಅನುಮೋದನೆ ನೀಡಿತು. ಒಂದು ನಿಮ್ಮೆಲ್ಲರ ಆಶೀರ್ವಾದ, ಪಾಲಕರ ಶುಭ ಹಾರೈಕೆ, ಹಿರಿಯರ ಆಶೀರ್ವಾದ, ಆಮೇಲೆ ನಮ್ಮ ಮನೆಯರ ಕಠಿಣ ಪರಿಶ್ರಮದಿಂದ ನಮಗೆ ಈ ಕೇಂದ್ರ ಸರ್ಕಾರ ನಮಗೆ ಸಿಬಿಎಸ್ಇ ಪರ್ಮಿಷನ್ ಕೊಡ್ತು. ಅಪ್ಲಿಕೇಶನ್ ನಂಬರ್ ನಮ್ದು 831763. Our management has started the BS Inter School in the year 2025 and 26. In one academic year, we have built a very strong foundation as well as good relation with the parents. Ready, and CBSE had formed our inspection committee, and the inspection committee came to school on 13th April 2026, and the whole day the committee inspected and checked all the requirements and legal documents of the school, permissions, and even building documents and land documents, each and everything checked, and what are the facilities provided by the management to impart quality education to the rural children. ಇಲ್ಲಿ ದೈಹಿಕವಾಗಿ ಬೆಳವಣಿಗೆ ಆಗ್ತಾರೆ. ಒಳ್ಳೆಯ ಸ್ಪೇಸಿಯಸ್ ಗ್ರೌಂಡ್ ಇದೆ ನಮ್ಮಲ್ಲಿ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅದ್ರ ಜೊತೆಗೆ ಇಂಡೋರ್ ಆಕ್ಟಿವಿಟೀಸ್ ಕೂಡ ಇದೆ ನಮ್ಮಲ್ಲಿ, ಕೇರಮು, ಚೆಸ್ಸು. ಬೌದ್ಧಿಕವಾಗಿ ಬೆಳಿಲಿಕ್ಕೂ ಕೂಡ ಮಗುಗೆ ಬಹಳಷ್ಟು ಒಂದು ಪ್ರಚೋದನೆಯನ್ನ ಕೊಡುವಂತಹ ಕೆಲಸ. ಅದ್ರ ಜೊತೆಗೆ ನಮ್ಮಲ್ಲಿ ಕರಾಟೆ ಮತ್ತು ಸ್ಕೇಟಿಂಗ್ ಕೂಡ ಇದೆ. ಸೊ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ ಮಕ್ಕಳು ಎಲ್ಲಾ ರೀತಿಯಿಂದಲೂ ಬೆಳಿಲಿಕ್ಕೆ 10 days CBSE replied back and granted affiliation to the BS International School Muddebihar. At present, our school is authentically, officially, legally CBSE means Central Board of Secondary School. There is no doubt at all, and affiliation number is 831763, and even CBSE has given school code 47447. So academically means the perfect reading, perfect writing, and whatever the child reads, that should be understood to that, and what child understand, it should be reflected. So in that way we are going to work upon the child. ರಾಷ್ಟ್ರೀಯ ಮಟ್ಟದ ಶಿಕ್ಷಣ ನೀಡುವುದೇ ನಮ್ಮ ಗುರಿ. ನಮ್ಮ ಸಂಸ್ಥೆಗೆ ಸಿಬಿಎಸ್ಇ ಮಾನ್ಯತೆ ದೊರೆತಿರುವುದು ಹೆಮ್ಮೆಯ ವಿಷಯ. ಇದು ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಶಿಕ್ಷಣ ನೀಡಲು ನಮಗೆ ಹೆಚ್ಚಿನ ಶಕ್ತಿಯನ್ನು ನೀಡಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಮಹಾಂತಗೌಡ ಬಿರಾದಾರ್ ತಿಳಿಸಿದ್ದಾರೆ. ಮೇ 3ಕ್ಕೆ ಬೃಹತ್ ಉದ್ಯೋಗ ಮೇಳ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದಾರ, ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತಗೌಡ ಬಿರಾದಾರ ಅವರ ನರ್ಸರಿಯಿಂದ ನೌಕರಿವರೆಗೆ ಎಂಬ ಸಂಕಲ್ಪದಂತೆ ಮೇ 3ರ ಭಾನುವಾರ ಶಾಲಾ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾಗವಹಿಸುವ ಕಂಪನಿಗಳು ಟಾಟಾ, ಐಫೋನ್, ಫಾಕ್ಸ್ಕಾನ್, ಮಹೀಂದ್ರಾ, ಎಲೆಕ್ಟ್ರಾನಿಕ್ಸ್ ಸೇರಿದಂತೆ 10ಕ್ಕೂ ಹೆಚ್ಚು ಪ್ರಮುಖ ಕಂಪನಿಗಳು. ಉದ್ಯೋಗಾವಕಾಶ 2000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ಆಯ್ಕೆ. ಅರ್ಹತೆ SSLC, PUC, ಪಾಸು ಫೇಲು,
ಐಟಿಐ, ಡಿಪ್ಲೊಮಾ ಅಥವಾ ಯಾವುದೇ ಪದವೀಧರರು ಭಾಗವಹಿಸಬಹುದು. ಸೌಲಭ್ಯಗಳು: ಆಯ್ಕೆಯಾದವರಿಗೆ ಬೆಂಗಳೂರು, ಕೋಲಾರ, ದೊಡ್ಡಬಳ್ಳಾಪುರ ಭಾಗಗಳಲ್ಲಿ ಕೆಲಸ. 16,000 ರೂಪಾಯಿಯಿಂದ 21,000 ರೂಪಾಯಿ ವೇತನ, ಊಟ, ವಸತಿ, ಇಎಸ್ಐ ಮತ್ತು ಪಿಎಫ್ ಸೌಲಭ್ಯವಿರುತ್ತದೆ. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಉದ್ಯೋಗಾಕಾಂಕ್ಷಿಗಳು ಈ ಸುವರ್ಣಾವಕಾಶದ ಸದುಪಯೋಗಪಡಿಸಿಕೊಳ್ಳಬೇಕು. ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 910844450003 ಅಥವಾ 91872229 ಉದ್ಯೋಗ ಕೊಡಬೇಕು ಅನ್ನೋ ಕಾರಣದಿಂದ ಇದೇ ರವಿವಾರ ನಾವು ಒಂದು 2,000ಕ್ಕಿಂತಲೂ ಹೆಚ್ಚು ಉದ್ಯೋಗವನ್ನ ಕೊಡ್ತಾ ಇದ್ದೀವಿ. ಅದು ರವಿವಾರ ದಿನ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗುತ್ತೆ. ಸಾಯಂಕಾಲ 5 ಗಂಟೆವರೆಗೂ ಕೂಡ ನೇಮಕಾತಿ ಒಂದು ಪ್ರಾರಂಭ ಇರುತ್ತೆ. ಯಾವುದೇ ರೀತಿಯಾದ ಶುಲ್ಕ ಇರೋದಿಲ್ಲ, ರಿಜಿಸ್ಟ್ರೇಷನ್ ಫೀಸ್ ಯಾವುದೇ ರೀತಿಯಾಗಿರೋದಿಲ್ಲ. ಅವರಿಗೆ ಪ್ರಾರಂಭಿಕ ಸ್ಯಾಲರಿ, ಸ್ಟಾರ್ಟಿಂಗ್ ಸ್ಯಾಲರಿ 16,500 ಪ್ರಾರಂಭ ಆಗುತ್ತೆ. ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಎಷ್ಟೆಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅದ್ರ ಮೇಲೆ ಕೂಡ ಒಂದು ವೇತನ ವ್ಯತ್ಯಾಸ ಕೂಡ ಆಗುತ್ತೆ. ಅವರಿಗೆ ಫುಡ್ ಅಂಡ್ ಅಕಾಮಿಡೇಷನ್, ಊಟ ಮತ್ತು ವಸತಿ ವ್ಯವಸ್ಥೆಯನ್ನ ಕೊಟ್ಟು ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಜೊತೆಗೆ ಅವರಿಗೆ ಕೋಲಾರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಎಲ್ಲ ಪ್ರಮುಖ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ನಮ್ಮ ಸಂಸ್ಥೆ ಒಡನಾಟವನ್ನು ಅವ್ರ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದೆ. ಟೈಪ್ ಆಗಿದೆ. ಅದರಡಿಯಲ್ಲಿ ನಾವು ಇವತ್ತು ಸುಮಾರು 20,000 ಜನ ಉದ್ಯೋಗ ಯುವಕರಿಗೆ ಮುಟ್ಟಬೇಕು, ಯುವತಿಯರಿಗೆ ಮುಟ್ಟಬೇಕು. ಸುಮಾರು 1,500 ಯುವತಿಯರಿಗೆ, ಗರ್ಲ್ಸ್ಗೆ ಉದ್ಯೋಗ ಇದೆ. 1,000ಕ್ಕಿಂತಲೂ ಹೆಚ್ಚು ಪುರುಷರಿಗಿದೆ. ಅವರು SLC ಒಂದ್ ವೇಳೆ ಅವ್ರು ಬಿಟ್ಟಿದ್ರು ಕೂಡ, SLC ಫೇಲ್ ಆಗಿದ್ರು, PUC ಫೇಲ್ ಆಗಿದ್ರು, ಡಿಗ್ರಿ ಫೇಲ್ ಆಗಿದ್ರು ಕೂಡ ಅಂತವ್ರಿಗೂ ಕೂಡ ಉದ್ಯೋಗ ಇದೆ. ಮತ್ತೆ PUC, ಡಿಗ್ರಿ, ಡಿಪ್ಲೊಮಾ, ITI, MBA, MSW ಇವು ಪಾಸ್ ಆಗಿರ್ತಕ್ಕಂಥವ್ರಿಗೂ ಕೂಡ ಉದ್ಯೋಗ ಇದೆ. ತಾವು ದಯವಿಟ್ಟು ಅದನ್ನ ಅವ್ರಿಗೆ ಅವತ್ತು ನಮ್ಮ ಬೆಂಗಳೂರಿಂದ ನಮ್ಮ ಕಂಪ್ನಿಯ ತಂಡ ಬರುತ್ತೆ. ಅವ್ರಿಗೆಲ್ಲ ದಾಖಲಾತಿಗಳನ್ನ ಒಂದು ವೆರಿಫಿಕೇಶನ್ ಕೂಡ ಇರುತ್ತೆ. ಅವ್ರಿಗೆ ಸ್ಪಾಟ್ ಅಲ್ಲೇ ನಾವು ಒಂದು ಆರ್ಡರ್ ಕಾಪಿಯನ್ನು ಕೊಡ್ತೀವಿ. ಅವ್ರಿಗೆ ಒಂದಿನ ನಂತರ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಕಂಪ್ಲೀಟ್ ಆಗಿ ಫುಡ್ ಅಕಾಮಿಡೇಷನ್ ಎರಡು ಇರುತ್ತೆ. ದಯವಿಟ್ಟು ಇದನ್ನ ನಮ್ಮ ಮಾಧ್ಯಮದ ಮೂಲಕ ಒಂದು ವಿನಂತಿ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ. ಸುಮಾರು 2,500 ಇದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮುದ್ದೇಬೇಳದಲ್ಲಿ ಮೊಟ್ಟ ಮೊದಲಿಗೆ ಒಂದು ಸಂಸ್ಥೆ ವತಿಯಿಂದ ನಡೀತಕ್ಕಂತ ಬೃಹತ್ ಒಂದು ಉದ್ಯೋಗ ಮೇಳ. ಬಹುಶಃ ನಮ್ಮ ಉತ್ತರ ಕರ್ನಾಟಕದಲ್ಲಿ 2,500 ಜನ ಉದ್ಯೋಗ ಕೊಡ್ತಕ್ಕಂತ ಒಂದು ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ನಮ್ಮ BIS ಸಂಸ್ಥೆ ಆಗಿದೆ. ದಯವಿಟ್ಟು ಇದನ್ನ ನೀವು ಪ್ರಚಾರ ಮಾಡ್ಬೇಕು. ಅವ್ರಿಗೆಲ್ಲರಿಗೂ ಒಂದು ಅರ್ಹತೆ ತಕ್ಕಂತೆ, ಅವರ ಎಕ್ಸ್ಪೀರಿಯನ್ಸ್ ತಕ್ಕಂತೆ ಉದ್ಯೋಗಗಳಿರುತ್ತೆ. 1 ವರ್ಷದ ಟ್ರೈನಿಂಗ್ ಅವಧಿ ಆದ ನಂತರ ಅವ್ರಿಗೆ ಮತ್ತೆ ESI, PF ಎಲ್ಲವೂ ಕೂಡ ನಾವು ITI ಮಾಡಿದ್ರೆ ಇಲೆಕ್ಟ್ರಾನಿಕ್, ಆಮೇಲೆ ಕಂಪ್ನಿಗಳಲ್ಲಿ ಅವ್ರಿಗೆ ಉದ್ಯೋಗ ಕೊಡ್ತೀವಿ. BA, MBA ಈ ತರ ಮಾಡಿದ್ರೆ ಮಾರ್ಕೆಟಿಂಗ್ ಕಂಪ್ನಿಗಳು ಕೊಡ್ತೀವಿ. BCom ಮಾಡಿದ್ರೆ ಅಂದ್ರೆ ಅವ್ರಿಗೆ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್, ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ಗಳಲ್ಲಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಐಫೋನ್ ಕಂಪ್ನಿಯಲ್ಲಿ ನಮ್ದು ಟೈಪ್ ಆಗಿದೆ. ಐಫೋನ್, ಮಹೇಂದ್ರ, ಅಶೋಕ್ ಲೇಲ್ಯಾಂಡ್ ಇಲೆಕ್ಟ್ರಾನಿಕ್ ಕಂಪ್ನಿಗಳ ಜೊತೆ ನಮ್ಮ ಕಂಪ್ನಿ ಟೈಪ್ ಆಗಿದೆ ನಮ್ಮ ಸಂಸ್ಥೆ. ಅದರಲ್ಲಿ ಅವ್ರಿಗೆ ಅರ್ಹತೆ ತಕ್ಕಂತೆ, ಅವ್ರಿಗೆ ಏನು ನಾಲೆಜ್ ಇದೆಯೋ ಅದ್ರ ತಕ್ಕಂತೆ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಕೊಡ್ತಕ್ಕಂಥ 21 ವರ್ಷದಿಂದ ಸರ್ಕಾರಿ ನೇಮಕಾತಿ ಅಡಿಯಲ್ಲಿ ಏನು ಒಂದು ಉದ್ಯೋಗದ ನಿಯಮ ಇದೆ ಅಲ್ಲ, ಕನಿಷ್ಠ 18ರಿಂದ 33 ವರ್ಷ ಇರುತ್ತೆ. ಮತ್ತೆ OBC ಯಲ್ಲಿ ಇರ್ತಂತ 42 ವರ್ಷದವರೆಗೆ ಇದೆ. ನಮ್ಮ ಸರ್ಕಾರಿ ನೇಮಕಾತಿ ಒಂದು ನಿಯಮ ಏನಿದೆ ಅದರ ಅಡಿಯಲ್ಲೇ ನಾವು ನೇಮಕಾತಿ ಮಾಡ್ಕೊಳ್ತೀವಿ. 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ ನಾವು ನೇಮಕಾತಿ ಒಂದು ಮೇಳ ನಡೆಸ್ತಾ ಇದ್ವಿ. ಬೃಹತ್ ಉದ್ಯೋಗ ಮೇಳದಲ್ಲಿ ಎಲ್ರಿಗೂ ಅವಕಾಶ ಇದೆ. ನಾವೇನ್ ಮಾಡ್ತೀವಿ ಗೊತ್ತಂದ್ರೆ, ಒಂದು 8 ಕಂಪ್ನಿಗಳ ಒಂದು ಎಲ್ಲಾ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತೀವಿ. ನಮ್ಮ ಸಂಬಳದ ಜೊತೆಗೆ ನಮಗೆ ವಸತಿ, ಊಟ ವ್ಯವಸ್ಥೆ ಫ್ರೀ ಬೇಕಂದ್ರೆ ಆ ಒಂದು ಕಂಪ್ನಿಗೆ ಅವ್ರಿಗೆ ಆಯ್ಕೆ ಮಾಡಿ. ಇಲ್ಲ ಸರ್ ನಮ್ಗೆ ವಸತಿ ಅಷ್ಟೇ ಕೊಡಿ, ಊಟ ನಮ್ಗೆ ಅಲ್ಲಿ ಬೇಡ, ನಾವ ಸ್ವಂತ ಮಾಡ್ಕೊತೀವಿ, ಅದಕ್ಕೊಂದು ಕಂಪ್ನಿ ಬೇರೆ ಇದೆ. ಟೋಟಲ್ 2 ವ್ಯವಸ್ಥೆ ಇರತಕ್ಕಂಥ ಕಂಪ್ನಿಗಳಿದಾವೆ. ವಸತಿ ಎಲ್ಲರಿಗೂ ಫ್ರೀ ಇದೆ. ಇಲ್ಲ ಸರ್, ಇಲ್ರಿ, ಒಂದು 2 days ಟೈಮ್ ಕೊಡ್ತೀವಿ. ಅವ್ರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತೈತಿ. ಅದಾದ್ಮೇಲೆ ಅವ್ರಿಗೆಲ್ಲ ಅಲ್ಲಿ ಅಕಾಮಿಡೇಷನ್ ಎಲ್ಲ ಡಿಸ್ಪ್ಲೇ ಇರುತ್ತೆ. ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಗ್ರಿಮೆಂಟ್ ಆಗ್ತೈತಿ. 1 year ಅವ್ರಿಗೆ ಟ್ರೈನಿಂಗ್ ಜೊತೆಗೆ ಸ್ಯಾಲರಿ. ನೆಕ್ಸ್ಟ್ 1 year ಟ್ರೈನಿಂಗ್ ಆದ್ಮೇಲೆ ಮತ್ತೆ ಅವ್ರಿಗೆ ಏನು ಇಯರ್ಲಿ ಇನ್ಕ್ರಿಮೆಂಟ್ ಇರುತ್ತಲ್ಲ, ಅದೆಲ್ಲ ಇನ್ಕ್ರಿಮೆಂಟ್ ಜೊತೆಗೆ ESI, PF ಅದನ್ನು ಕೂಡ ಕೊಡ್ತೀವಿ. ಇದು 2,500 ಜನರಿಗೆ ಉದ್ಯೋಗ ಕೊಡುವಂತ ಒಂದು ಬೃಹತ್ ಉದ್ಯೋಗ ಮೇಳ ಇದೆ.